ಮಾಲಮೂಲ ಗ್ರಾಮಗಳಲ್ಲಿ ಸಹ ಇವತ್ತು ಅಂಬೇಡ್ಕರ್ ಭವನ ಆಗಿದೆ. ಎಲ್ರಿಗೂ ಅನುಕೂಲ ಆಗಿದೆ. ಬಟ್ ನಮಗೆ ಮಾತ್ರ 10 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಸರ್. ಫಸ್ಟ್ 5 ವರ್ಷಗಳ ಸುದೀರ್ಘ ಕಾಯುವಿಕೆ. ದಲಿತ ಬಂಧುಗಳ ಪಾಲಿನ ಆಶಾಕಿರಣವಾಗಬೇಕಾಗಿದ್ದ ಅಂಬೇಡ್ಕರ್ ಭವನ ಇಂದು ಭ್ರಷ್ಟಾಚಾರದ ಕೂಪವಾಗಿ ಬದಲಾಗಿದೆ. ಹೌದು, ಉಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣರ ಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನದ ಕಾಮಗಾರಿ ಇದೀಗ ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನಿಯಮಗಳನ್ನು ಗಾಳಿಗೆ ತೂರಿ ಇಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳೇನು? ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬ್ರಾಹ್ಮಣರ ಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿರುವ ಈ ಭವನದ ಕಾಮಗಾರಿಯನ್ನ ಹತ್ತಿರದಿಂದ ಗಮನಿಸಿದ್ರೆ ಇಲ್ಲಿನ ಕಳಪೆ ಕೆಲಸ ಎದ್ದು ಕಾಣುತ್ತಿದೆ. ಸರ್ಕಾರಿ ನಿಯಮದ ಪ್ರಕಾರ ಈ ಕಟ್ಟಡ ನಿರ್ಮಾಣಕ್ಕೆ ಮಣ್ಣಿನ ಇಟ್ಟಿಗೆಗಳನ್ನ ಬಳಸಬೇಕು ಎಂಬ ಆದೇಶವಿದೆ. ಆದರೆ ಗುತ್ತಿಗೆದಾರರು ಸರ್ಕಾರಿ ಆದೇಶವನ್ನ ಧಿಕ್ಕರಿಸಿ ಅಗ್ಗದ ಹಾಗೂ ಕಳಪೆ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನ ಬಳಸಿ ಕಟ್ಟಡವನ್ನ ನಿರ್ಮಿಸುತ್ತಿದ್ದಾರೆ. ಕಟ್ಟಡದ ಶಕ್ತಿ ಮತ್ತು ಬಾಳಿಕೆಗೆ ಅಗತ್ಯವಾದ ಕ್ಯೂರಿಂಗ್ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡದೆ ಕಾಮಗಾರಿಯನ್ನ ಅವಸರದಲ್ಲಿ ಮುಗಿಸುವ ಹುನ್ನಾರ ನಡೆಸುತ್ತಿದೆ. ಈ ಕುರಿತು ಸ್ಥಳೀಯ ಮಾಜಿ ಬಿಜೆಪಿ ಹಾಗೂ ಕೆಜೆಪಿ ಸದಸ್ಯರಾದ ಮೂರ್ತಿಯವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಹಣದಲ್ಲಿ ನಡೆಯುವ ಈ ಕಾಮಗಾರಿಯನ್ನ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಇದುವರೆಗೂ ಒಮ್ಮೆಯೂ ಪರಿಶೀಲನೆ ಮಾಡದಿರುವುದು ನಿಜಕ್ಕೂ ದುರಂತದ ವಿಷಯ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಶಾಮೀಲಿನಿಂದಲೇ ಇಂತಹ ಅವ್ಯವಹಾರ ನಡೆಯುತ್ತಿದೆ ಎಂದು ಅವರು ನೇರವಾಗಿ ಆರೋಪಿಸಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ನಾವು KD ಮೆಂಬರು. ನಮ್ಗೆ ಬ್ರಾಹ್ಮಣರಳ್ಳಿ ನೋಡಿ, 10 ವರ್ಷದಿಂದ ಇದು ಅಂಬೇಡ್ಕರ್ ಭವನ ನಮ್ಮ ಕಾಮಗಾರಿ ನಡೀತಾ ಇದೆ. ಗುಡಿಬಂಡೆ ತಾಲೂಕಿನಲ್ಲಿ ಎಲ್ಲ ಊರುಗಳಲ್ಲಿ ಮಾಲಮೂಲ ಗ್ರಾಮಗಳಲ್ಲಿ ಸಹ ಇವತ್ತು ಅಂಬೇಡ್ಕರ್ ಭವನ ಆಗಿದೆ. ಎಲ್ರಿಗೂ ಅನುಕೂಲ ಆಗಿದೆ. ಬಟ್ ನಮಗೆ ಮಾತ್ರ 10 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ ಸರ್. ಫಸ್ಟ್ ಜಾಗ ಸಮಸ್ಯೆ ಅಂದರು, ಮತ್ತೆ ಜಾಗ ಆಯಿತು. 40-50 ಎಕ್ಸ್ಟೆಂಟಲ್ಲಿ ಈಗ ನಡೀತಾ ಇದೆ. ಆ ಇಂಜಿನಿಯರ್ ಇದುವರೆಗೂ ಈ ಕಡೆ ಬಂದೇ ಇಲ್ಲ. ಎಲ್ಲ ಗೋಡೆಗಳು ನೋಡಿ, ಸುಮಾರು 4 ವರ್ಷದಿಂದ ಇದು ಕಾಮಗಾರಿ ನಡೀತಾ ಇರೋದು. ಇನ್ನೂ ಪೂರ್ಣಗೊಂಡಿಲ್ಲ. ಮೊನ್ನೆ ಮೋಲ್ಡಾಕವ್ರೆ. ಆ ಇಂಜಿನಿಯರ್ ಅಂತೂ ಈ ಕಡೆ ಬಂದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣಾಧಿಕಾರಿಗಳಾಗ್ಬೋದು, ಇದು ಇವು ಮೇಡಮ್ ಆಗ್ಬೋದು, ಪಂಚಾಯತಿ ಅವರಾಗ್ಬೋದು, DD ಅವ್ರಿಗೆ ಯಾರು ಏನು ಇದ್ರ ಬಗ್ಗೆ ಕಾಮಗಾರಿ ಬಗ್ಗೆ ತಲೆನೇ ಕೆಡಿಸ್ಕೊಂತ ಇಲ್ಲ ಸರ್. ನಮಗಂತೂ ಇಲ್ಲಿ ತುಂಬ ನೋಡಿ, ಕಾಮಗಾರಿ ತುಂಬ ಕಳಪೆ ಕಾಮಗಾರಿ. ಅದು ಬೀಳೋ ಹಂತದಲ್ಲಿ ಇನ್ನೂ ಪೂರ್ಣಗೊಂಡಿಲ್ಲ, ಅವಾಗ ಬೀಳೋ ಸ್ಥಿತಿಗೆ ಬಂದಿದೆ. ಇಂಥ ಕಾಮಗಾರಿಗಳು ಏನಕ್ಕೆ ಬೇಕು ಹೇಳಿ ಸರ್ ನಮಗೆ? ನಮ್ಮ ಕಟ್ಟಡ ಸುಮಾರು ನಾವು ಇಲ್ಲಿ ದಲಿತ 170-180 ಜನ ದಲಿತರು ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಬ್ರಾಹ್ಮಣರಲ್ಲಿ ನಮಗೊಂದು ಸಮುದಾಯ ಯಾವುದೇ ಕಾರ್ಯಕ್ರಮ ಮಾಡಬಹುದು, ಇನ್ನೊಂದಕ್ಕೂ ಮತ್ತೊಂದಕ್ಕೂ ಒಂದು ಸಮುದಾಯ ಭವನ ಇಲ್ಲ. ಏನೋ ಸರ್ಕಾರದಿಂದ ಒಂದು ಅಂಬೇಡ್ಕರ್ ಭವನ ಅಂತ ಒಂದು ಮಂಜೂರಾಗಿ ಬಂತು. ಅದು 10 ವರ್ಷಗಳಿಂದ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನ ಸುಮಾರು ವರ್ಷಗಳ ಕಾಲ ಇಲ್ಲ ಸರ್. ಅವರು ಇವಾಗ ಅನುದಾನ ಕೊಟ್ಟಿರ್ಬೋದು. ಅನುದಾನ ಕೊಟ್ಟಿದ್ರೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು, ಕಾಮಗಾರಿ ಬಂದು ನೋಡಬೇಕು, ಕಾಮಗಾರಿ ಹೇಗೆ ನಡೀತಾ. ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಯಾವುದೇ ರೀತಿ ಅಂತ ಅವರು ಯೋಚನೆ ಮಾಡಿಲ್ಲ ಸರ್. ಇದ್ರ ಬಗ್ಗೆ ಇವ್ರನ್ನ ಇಂಜಿನಿಯರ್ನಾಗಿರ್ಬೋದು, ಮೇನ್ ಕಾಂಟ್ರಾಕ್ಟರ್ ಅವ್ರನ್ನಾಗ್ಬೋದು, ಯಾರನ್ನೂ ಅವರು ಗಣ್ಯಗೆ ತಗೊಂಡಿಲ್ಲ, ಬಂದು ಕೇಳಿಲ್ಲ, ವಿಚಾರಿಸಿಲ್ಲ, ಯಾರಿಂದ ಮಾಹಿತಿನೂ ತಗೊಂಡಿರಲ್ಲ. ಅವ್ರಿಗೆಲ್ಲ ಕೆಲಸಗಳಿರ್ತದೆ. ನಮಗೂ ಈಗ ಆದರೆ ಈ ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಸರ್. ನಮಗೆ ಅದೇ ನಮ್ಮ ಕಾಮಗಾರಿ ಇದು ನಮಗೆ ಕಾಮಗಾರಿ ಸಂಪೂರ್ಣವಾಗಿ ಮಾಡಬೇಕು. ಮತ್ತು ಏನಿದೆ ಸರ್ಕಾರ ಎಸ್ಟಿಮೇಟ್ ಕಾಪಿ ಏನಿದೆ ಅದರ ಪ್ರಕಾರ ಮಾಡಬೇಕು. ಸಿಮೆಂಟ್ ಇಟ್ಗಳು ಕಟ್ಟಬಾರ್ದು ಅಂತ ಕೋರ್ಟ್ ಆದೇಶ ಇದೆ ನೋಡಿ. ಸಿಮೆಂಟ್ ಇಟ್ಗಳು ಅದು ಏನೋ ಕಳಪೆ ಇಟ್ಟಿಗೆಗಳವು, ಕಳಪೆ ಸಿಮೆಂಟ್ ಹಾಕಿದ್ದಾರೆ. ಆ ಕಾಂಟ್ರಾಕ್ಟರ್ ಯಾರನ್ನು ಕೇಳೋರಿಲ್ಲ. ಯಾರು ಇಂಜಿನಿಯರ್ ಅಂತೂ ಆ 3 ವರ್ಷದಿಂದ ಬಂದಿಲ್ಲ ನೋಡಿ. ಮರ ಇದೆ, ಮರ ಕಟ್ ಮಾಡಬೇಕು ಅಂತ ಹೇಳಿದ್ದಾರೆ.